ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಪವರ್ ಸ್ಟಾರ್ ಅಲ್ಗೋ ಟ್ರೇಡಿಂಗ್ ಚಾನೆಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಹೊಸ ಸ್ಟ್ರಾಟಜಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ನಿಫ್ಟಿ 50 ಆಪ್ಷನ್ ಬೈಯಿಂಗ್ ಮತ್ತು ಸೆನ್ಸೆಕ್ಸ್ ಆಪ್ಷನ್ ಬೈಯಿಂಗ್ ಹೊಸ ಸ್ಟ್ರಾಟಜಿನ ಅಪ್ಡೇಟ್ಸ್ ಅನ್ನು ಮಾಡಿದ್ದೇವೆ, ನ್ಯೂ ಸ್ಟ್ರಾಟಜೀಸ್. ಈ ಒಂದು ಸ್ಟ್ರಾಟಜಿಗಳು ಟ್ರೇಡ್ ಅಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ನಲ್ಲಿ ಯಾವ ರೀತಿ ಟ್ರೇಡ್ ಆಗಿದೆ ಮತ್ತು ಈ ಒಂದು ಸ್ಟ್ರಾಟಜಿಯ ಡೀಟೇಲ್ಸ್ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸ್ಟ್ರಾಟಜಿ ನೇಮ್ ಬಂದ್ಬಿಟ್ಟು ನಿಮಗೆ ನೋಡಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ನಿಫ್ಟಿ 1.0 ಅಂತ ಹೇಳ್ಬಿಟ್ಟು ಸ್ಟ್ರಾಟಜಿ ನೇಮ್. ನೆಕ್ಸ್ಟ್ ನಿಮಗೆ ಫಾಸ್ಟ್ ಅಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 1.0 ಅಂತ ಹೇಳ್ಬಿಟ್ಟು ಅದೇ ಟೈಪ್ ಸೇಮ್ ನಿಮಗೆ 2.0 ಅಂತ ಹೇಳ್ಬಿಟ್ಟು ಫಾಸ್ಟ್ ಅಂಡ್ ಫ್ಯೂರಿಯಸ್ 2.0 ನಿಫ್ಟಿ 2.0 ಸೆನ್ಸೆಕ್ಸ್ ಅಲ್ಲಿ ನಿಮಗೆ ಫಾಸ್ಟ್ ಅಂಡ್ ಫ್ಯೂರಿಯಸ್ 1.0 ಯಾವ ರೀತಿ ಆಗಿದೆ ನೋಡಿ, ಡೀಟೇಲ್ಸ್ ಇದೆ ನೋಡಿ. ನಿಫ್ಟಿ ಆಪ್ಷನ್ ಮೊಮೆಂಟಮ್ ಸ್ಕ್ಯಾಲ್ಪರ್ ಅಂತ ಹೇಳಿ ಸ್ಟ್ರಾಟಜಿ ನೇಮ್ ಇದು. ಮೊಮೆಂಟಮ್ ಸ್ಕ್ಯಾಲ್ಪರ್ ಸ್ಟ್ರಾಟಜಿ ಇದೆ. ಡೋಂಟ್ ಡಿಪ್ಲೈ ಡ್ಯೂರಿಂಗ್ ಮಾರ್ಕೆಟ್ ಅವರ್ಸ್, ಡಿಪ್ಲೈ ಬಿಫೋರ್ 9 AM ಆರ್ ಆಫ್ಟರ್ 4 PM. ಯಾವುದೇ ಸ್ಟ್ರಾಟಜಿ ಆದರೂ ನೀವು ನಿಮಗೆ ಡಿಪ್ಲೈ ಸ್ಟ್ರಾಟಜಿನ ಬೆಳಿಗ್ಗೆ 9 ಗಂಟೆ ಮುಂಚಿತವಾಗಿ ಡಿಪ್ಲೈ ಮಾಡಬೇಕು ಅಥವಾ ಮಧ್ಯಾಹ್ನ 4 ಗಂಟೆ ನಂತರ ಡಿಪ್ಲೈ ಮಾಡಬೇಕು. ನೆಕ್ಸ್ಟ್ ನೋಡಿ ನಿಮಗೆ ಈ ಒಂದು ಸ್ಟ್ರಾಟಜಿ ಡಿಸ್ಕ್ರಿಪ್ಷನ್. ರಿಕ್ವೈರ್ಡ್ ಕ್ಯಾಪಿಟಲ್ ನಿಮಗೆ ಫಾರ್ 1 ಲಾಟ್ಗೆ 20,000 rupees ಕ್ಯಾಪಿಟಲ್ ಬೇಕಾದ್ರೆ. ಸ್ಟ್ರಾಟಜಿ ಟೈಪ್ ನಿಫ್ಟಿ 50 ಆಪ್ಷನ್ ಬೈ ಸ್ಟ್ರಾಟಜಿ. ಬೆಳಿಗ್ಗೆ 9 ಗಂಟೆ 15 ನಿಮಿಷ ನಂತರ ಟ್ರೇಡ್ ಆಗುತ್ತೆ. ಈ ಒಂದು ಸ್ಟ್ರಾಟಜಿ ನೋಡಿದ್ರೆ ಇದು ಪೊಸಿಷನಲ್ ಸ್ಟ್ರಾಟಜಿ, ನಾಟ್ ಎನ್ ಇಂಟ್ರಾಡೇ ಸ್ಟ್ರಾಟಜಿ. ಇದು ಫಿಕ್ಸ್ಡ್ ಪೊಸಿಷನಲ್ ಸ್ಟ್ರಾಟಜಿ, ಕ್ಯಾರಿ ಫಾರ್ವರ್ಡ್ ಸ್ಟ್ರಾಟಜಿ ಆಗಿರುತ್ತೆ. ಈ ಒಂದು ಸ್ಟ್ರಾಟಜಿಲಿ ಟಾರ್ಗೆಟ್ ಬಂದ್ಬಿಟ್ಟು ನಿಮಗೆ ಮಿನಿಮಮ್ ಟಾರ್ಗೆಟ್ ನೋಡಿ ಫಾರ್ 1 ಲೆಗ್ಗೆ ನಿಮಗೆ 4,000 rupees ಟಾರ್ಗೆಟ್ ಇರುತ್ತೆ ಹಾಗೂ 2,500 rupees ಸ್ಟಾಪ್ ಲಾಸ್ ಇರುತ್ತೆ ಫಾರ್ 1 ಲೆಗ್ಗೆ. ಮ್ಯಾಕ್ಸಿಮಮ್ ಟಾರ್ಗೆಟ್ ಬಂದ್ಬಿಟ್ಟು 10,000 ಇರುತ್ತೆ. ಈ ಒಂದು ಸ್ಟ್ರಾಟಜಿಯ ಮ್ಯಾಕ್ಸಿಮಮ್ ಟಾರ್ಗೆಟ್ 10,000 ಹಾಗೆ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು 5,000 ಇರುತ್ತೆ. ಬಟ್ ಫಾರ್ 1 ಲೆಗ್ಗೆ ನಿಮಗೆ ಮಿನಿಮಮ್ ಟಾರ್ಗೆಟ್ ನೋಡಿ 4,000 ಇರುತ್ತೆ. ಮಿನಿಮಮ್ ಟಾರ್ಗೆಟ್ ನಿಮಗೆ 2,500 rupees ಇರುತ್ತೆ. ಇದು ಮಿನಿಮಮ್ ಸ್ಟಾಪ್ ಲಾಸ್. ನಿಮಗೆ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ 5,000 ಇರುತ್ತೆ ಹಾಗೂ ಮ್ಯಾಕ್ಸಿಮಮ್ ಟಾರ್ಗೆಟ್ 10,000 ಇರುತ್ತೆ. ಟ್ರೇಡೆಡ್ ಇನ್ಸ್ಟ್ರೂಮೆಂಟ್ ಟೈಪ್ ನೋಡಿ ATM ರೌಂಡ್ ಫಿಗರ್ ನಿಫ್ಟಿ ಆಪ್ಷನ್ಸ್ ನ ಬೈ ಮಾಡುತ್ತೆ. ಸ್ಟ್ರಿಕ್ಟ್ಲಿ ಇಟ್ಸ್ ಎನ್ ಪೊಸಿಷನಲ್ ಸ್ಟ್ರಾಟಜಿ ಇದೆ, ಕ್ಯಾರಿ ಫಾರ್ವರ್ಡ್ ಸ್ಟ್ರಾಟಜಿ. ಈ ಒಂದು ಸ್ಟ್ರಾಟಜಿ ಪೊಸಿಷನಲ್ ಸ್ಟ್ರಾಟಜಿ, ನಾಟ್ ಎನ್ ಇಂಟ್ರಾಡೇ ಸ್ಟ್ರಾಟಜಿ. ಪೊಸಿಷನಲ್ ಸ್ಟ್ರಾಟಜಿ ಇದೆ ಇದು ನಿಫ್ಟಿ 50 ಆಪ್ಷನ್ ಬೈ ಸ್ಟ್ರಾಟಜಿ. ಆನ್ ಎಕ್ಸ್ಪೈರಿ ಡೇ ದ ಸಿಸ್ಟಮ್ ಬೈಸ್ ದ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಆಪ್ಷನ್ಸ್ ಇನ್ಸ್ಟೆಡ್ ಆಫ್ ದ ಕರೆಂಟ್ ಎಕ್ಸ್ಪೈರಿ. ಎಕ್ಸ್ಪೈರಿ ಡೇ ಏನ್ ಮಾಡುತ್ತೆ, ಈ ಒಂದು ಸ್ಟ್ರಾಟಜಿ 1.0 ಆಯ್ತು 2.0 ಆಯ್ತು. ಫಾಸ್ಟ್ ಅಂಡ್ ಫ್ಯೂರಿಯಸ್ 1.0 ನಿಫ್ಟಿ, ಫಾಸ್ಟ್ ಅಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 1.0 ಕೂಡ ಸೇಮ್ ಸ್ನೇಹಿತರೆ, ಸೇಮ್ ಪೊಸಿಷನಲ್ ಸ್ಟ್ರಾಟಜಿ. ಆನ್ ಎಕ್ಸ್ಪೈರಿ ಡೇ ದ ಸಿಸ್ಟಮ್ ಬೈಸ್ ದ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಆಪ್ಷನ್ಸ್ ಇನ್ಸ್ಟೆಡ್ ಆಫ್ ಕರೆಂಟ್ ಎಕ್ಸ್ಪೈರಿ. ಕರೆಂಟ್ ಎಕ್ಸ್ಪೈರಿ ಬದಲಾಗಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ನ ಬೈ ಮಾಡ್ತಿದ್ರೆ. ಫಾಸ್ಟ್ ಅಂಡ್ ಫ್ಯೂರಿಯಸ್ ನಿಫ್ಟಿ 1.0 ಹಾಗೂ ಸೆನ್ಸೆಕ್ಸ್ 1.0 ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ಸೇಮ್ ಸ್ನೇಹಿತರೆ. ಫಾಸ್ಟ್ ಅಂಡ್ ಫ್ಯೂರಿಯಸ್ ನಿಫ್ಟಿ 1.0 ನಿಮಗೆ ಅರ್ಥ ಮಾಡ್ಕೊಂಡ್ರಿ. ನಿಫ್ಟಿ ಆಪ್ಷನ್ ಬೈ ಸ್ಟ್ರಾಟಜಿ ಫಾರ್ 1 ಎಕ್ಸ್ ಗೆ ನಿಮಗೆ ರಿಕ್ವೈರ್ಡ್ ಕ್ಯಾಪಿಟಲ್ 20,000 ಬೇಕು. ಬೆಳಿಗ್ಗೆ 9 ಗಂಟೆ 15 ನಿಮಿಷ ನಂತರ ಟ್ರೇಡ್ ಆಗುತ್ತೆ. ಪೊಸಿಷನಲ್ ಸ್ಟ್ರಾಟಜಿ ಇದೆ. ಫಾಸ್ಟ್ ಅಂಡ್ ಫ್ಯೂರಿಯಸ್ ನಿಫ್ಟಿ 1.0 ಅಂಡ್ ಫಾಸ್ಟ್ ಅಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 1.0 ಎರಡು ನಿಮಗೆ ಪೊಸಿಷನಲ್ ಸ್ಟ್ರಾಟಜಿ. ನಿಮಗೆ ಮಿನಿಮಮ್ ಟಾರ್ಗೆಟ್ ನಿಮಗೆ ಫಾರ್ 1 ಲೆಗ್ಗೆ 4,000 rupees ಇರುತ್ತೆ. ಸ್ಟಾಪ್ ಲಾಸ್ ಬಂದ್ಬಿಟ್ಟು 2,500 rupees ಇರುತ್ತೆ. ಮ್ಯಾಕ್ಸಿಮಮ್ ಟಾರ್ಗೆಟ್ 10,000 ಇರುತ್ತೆ ಹಾಗೂ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ 5,000 rupees ಇರುತ್ತೆ. ಇನ್ನು 1.0 ಸ್ಟ್ರಾಟಜಿ ATM ರೌಂಡ್ ಫಿಗರ್ ನಿಫ್ಟಿ ಆಪ್ಷನ್ಸ್ ನ ಬೈ ಆಗುತ್ತೆ. ಆನ್ ಎಕ್ಸ್ಪೈರಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ನ ಬೈ ಮಾಡ್ತೀವಿ ನಿಫ್ಟಿ 50 ಆಪ್ಷನ್ ಬೈ ಸ್ಟ್ರಾಟಜಿ. ಈ ಒಂದು ಸ್ಟ್ರಾಟಜಿ ನೋಡಿ 15 ಮಿನಿಟ್ ಟೈಮ್ ಫ್ರೇಮ್ ಮೇಲೆ ಟ್ರೇಡ್ ಆಗುತ್ತೆ ನಿಮಗೆ, ನಾಟ್ ಎನ್ 1 minute ಆರ್ 3 minutes ಇದ್ರೆ. ಈ ಒಂದು ಸ್ಟ್ರಾಟಜಿ ನೋಡಿ ನಿಫ್ಟಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ನಿಫ್ಟಿ 1.0 ಅಂಡ್ 2.0 ಈ ಎರಡು ಸ್ಟ್ರಾಟಜಿಗಳು ನಿಮಗೆ 15 ಮಿನಿಟ್ ಟೈಮ್ ಫ್ರೇಮ್ ಬೇಸ್ ಮೇಲೆ ಟ್ರೇಡ್ ಆಗುತ್ತೆ. ಅದು ಕೂಡ ಸಂಪೂರ್ಣವಾಗಿ ನೋಡಿ ನಿಮಗೆ ಉಚಿತವಾಗಿರುತ್ತೆ. ಸಬ್ಸ್ಕ್ರಿಪ್ಷನ್ ನಿಮಗೆ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಉಚಿತವಾಗಿರುತ್ತೆ. ನೆಕ್ಸ್ಟ್ ನಿಮಗೆ 15 ಮಿನಿಟ್ ಟೈಮ್ ಫ್ರೇಮ್ ಇಂದ ಟ್ರೇಡ್ ಆಗೋದ್ರಿಂದ ಟ್ರೇಡ್ಸ್ ಕೂಡ ಕಡಿಮೆ ಟ್ರೇಡ್ಸ್ ಇರ್ತದೆ. ನೆಕ್ಸ್ಟ್ ನಿಮಗೆ ಇದರಲ್ಲಿ ಪೊಸಿಷನಲ್ ಸ್ಟ್ರಾಟಜಿ ಇದೆ. ಈ ಒಂದು ಸ್ಟ್ರಾಟಜಿ ವಿಶೇಷತೆ ಏನಂದ್ರೆ ಪೊಸಿಷನಲ್ ಸ್ಟ್ರಾಟಜಿ ಪ್ಲಸ್ ನಿಮಗೆ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಟ್ರೇಡ್ ಆಗೋದ್ರಿಂದ ಟ್ರೇಡ್ಸ್ ಕಡಿಮೆ ಟ್ರೇಡ್ಸ್ ಆಗುತ್ತೆ ಸ್ನೇಹಿತರೆ. ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ನೀಡಿದ್ದೇನೆ. ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಾವು ಈ ಒಂದು ಸ್ಟ್ರಾಟಜಿ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ತಾವು ಕೂಡ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮಂತ್ಲಿ ಫ್ರೀ ಮಲ್ಟಿಪ್ಲೈಗೆ ನಿಮಗೆ ಫ್ರೀ ಇರುತ್ತೆ. ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಸ್ಟ್ರಾಟಜಿ ತಮ್ಮ ಒಂದು ಟ್ರೇಡ್ ಬಿಟ್ಟರೆ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ ಬಿಟ್ಟರೆ ಅದು ಕೂಡ ಫ್ರೀಯಾಗಿ ವಾಚ್ ಮಾಡಿ ನೋಡಬಹುದು ಸ್ನೇಹಿತರೆ. ದೇರ್ ಇಸ್ ನೋ ಮಂತ್ಲಿ ಫೀಸ್ ಅಟ್ ಆರ್ ಫ್ರೆಂಡ್ಸ್ ಫಾರ್ ದೀಸ್ ಸ್ಟ್ರಾಟಜೀಸ್. ಫಾಸ್ಟ್ ಅಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 2.0 ನಿಫ್ಟಿ 2.0 ಫಾಸ್ಟ್ ಅಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 1.0 ನಿಫ್ಟಿ 1.0 1.0 ನಿಮಗೆ ಅರ್ಥ ಆಯ್ತು ಅನ್ಸುತ್ತೆ. ಪೊಸಿಷನಲ್ ಸ್ಟ್ರಾಟಜಿ ನಿಮಗೆ 2,500 ಸ್ಟಾಪ್ ಲಾಸ್ ಮತ್ತೆ 4,000 ಟಾರ್ಗೆಟ್ ಇರುತ್ತೆ. ನೆಕ್ಸ್ಟ್ ನಿಮಗೆ 10,000 ಮ್ಯಾಕ್ಸಿಮಮ್ ಟಾರ್ಗೆಟ್ ಇರುತ್ತೆ, 5,000 ಸ್ಟಾಪ್ ಲಾಸ್ ಇರುತ್ತೆ. ಎಕ್ಸ್ಪೈರಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಬೈ ಆಗುತ್ತೆ 1.0. ಇಟ್ಸ್ ಓಕೆ. 2.0 ಡಿಫರೆನ್ಸಿಯೇಷನ್ 1.0 ಮತ್ತು 2.0 ವ್ಯತ್ಯಾಸ ಏನಂದ್ರೆ ಡಿಫರೆನ್ಸ್ ಬಿಟ್ವೀನ್ 1.0 2.0 ಸೇಮ್. ರಿಕ್ವೈರ್ಡ್ ಕ್ಯಾಪಿಟಲ್ 20,000 rupees ಫಾರ್ 1 ಎಕ್ಸ್ ಗೆ 1 ಲಾಟ್ಗೆ ನಿಮಗೆ 20,000 rupees ಕ್ಯಾಪಿಟಲ್ ಬೇಕು ಇದೆ. ಇದು ನಿಮಗೆ ನಿಫ್ಟಿ ಆಪ್ಷನ್ ಬೈಯಿಂಗ್ ಬೆಳಗ್ಗೆ 9 ಗಂಟೆ 15 ನಿಮಿಷ ನಂತರ ಟ್ರೇಡ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಇದು ಕೂಡ ಸೇಮ್ ನಿಮಗೆ ಪೊಸಿಷನಲ್ ಸ್ಟ್ರಾಟಜಿ, ಕ್ಯಾರಿ ಫಾರ್ವರ್ಡ್ ಸ್ಟ್ರಾಟಜಿ.
ಬಟ್ ಸ್ಟಾಪ್ ಲಾಸ್ ಮತ್ತು ಟಾರ್ಗೆಟ್ಸ್ ಅಲ್ಲಿ ನಿಮಗೆ ಇದರಲ್ಲಿ ಚೇಂಜಸ್ ಆಗುತ್ತೆ. ಆ ಒಂದು ಸ್ಟ್ರಾಟಜಿ ಏನಾಗುತ್ತೆ ನಿಮಗೆ ಫಾರ್ 1 ಲೆಗ್ಗೆ ಫಿಕ್ಸ್ಡ್ ನಿಮಗೆ 2500 ಸ್ಟಾಪ್ ಲಾಸ್ ಇರುತ್ತೆ 1.0 ಅಲ್ಲಿ. ಬಟ್ 2.0 ಏನಿರುತ್ತೆ ಅಂದ್ರೆ ಸ್ಟಾಪ್ ಲಾಸ್ ವೈಡ್ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಸೂಪರ್ ಟ್ರೆಂಡ್ ಅಬೋ ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಿಮಗೆ ಅಬೋ ನಿಮಗೆ ಟ್ರೇಡ್ ಸ್ಟಾರ್ಟ್ ಆದಾಗ ನೆಕ್ಸ್ಟ್ ನಿಮಗೆ ಬಿಲೋ ಬರೋವರೆಗೂ ವೇಟ್ ಮಾಡ್ತೀವಿ. ಅಂದ್ರೆ ನಿಮಗೆ ಅಪ್ ಟ್ರೆಂಡ್ ಟ್ರೇಡ್ ಆದಾಗ ಅಗೇನ್ ನಿಮಗೆ ಡೌನ್ ಟ್ರೆಂಡ್ ಅಲ್ಲಿ ಸಿಗ್ನಲ್ ಬರೋವರೆಗೂ ನಿಮಗೆ ವೇಟ್ ಮಾಡ್ಕೊಂಡ್ರೆ ಡೌನ್ ಟ್ರೆಂಡ್ ಟ್ರೇಡ್ ನ ಕ್ಯಾಪ್ಚರ್ ಮಾಡಿ ಟ್ರೇಡ್ ಆಗ್ತದೆ. ಇದರಲ್ಲಿ ಫಾರ್ 1 ಲೆಗ್ಗಿಗೆ ನಿಮಗೆ ಫಿಕ್ಸ್ಡ್ ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟ್ ಇರುವುದಿಲ್ಲ. ಬಟ್ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಮ್ಯಾಕ್ಸಿಮಮ್ ಟಾರ್ಗೆಟ್ ಮಾತ್ರ ಇರುತ್ತೆ. ಸ್ಟ್ರಾಟಜಿ ಮ್ಯಾಕ್ಸಿಮಮ್ ಸ್ಟ್ರಾಟಜಿ ಒಂದು ಸ್ಟ್ರಾಟಜಿಗೆ ಫಾರ್ ಎಕ್ಸಾಂಪಲ್ ನಿಮಗೆ ಅಪ್ ಟ್ರೆಂಡ್ ಬೈ ಆದ್ರೆ ಇವಾಗ ಹಾಗೆ ಮಾರ್ಕೆಟ್ ಮೂವ್ಮೆಂಟ್ ಆಗ್ತಾನೆ ಅಪ್ ಟ್ರೆಂಡ್ ಹೋಯ್ತು ಅಂದ್ರೆ ಮ್ಯಾಕ್ಸಿಮಮ್ ಟಾರ್ಗೆಟ್ 10,000 ಇರುತ್ತೆ. ಅಥವಾ ನಿಮಗೆ ಅಪ್ ಟ್ರೆಂಡ್ ಬೈ ಆದಾಗ ಮಾರ್ಕೆಟ್ ಸಡನ್ಲಿ ರಿವರ್ಸ್ ಬಂದ್ಬಿಟ್ರೆ ನಿಮಗೆ 10,000 rupees ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇರುತ್ತೆ. ಈ ಒಂದು ಸ್ಟ್ರಾಟಜಿ ಇದೆ. ಬಟ್ ಫಿಕ್ಸ್ಡ್ ನಿಮಗೆ 10 ಪಾಯಿಂಟ್ಸ್ 20 ಪಾಯಿಂಟ್ಸ್ ಅಥವಾ 2,500 ಈ ತರ ಫಿಕ್ಸ್ಡ್ ಫಾರ್ 1 ಲೆಗ್ಗಿಗೆ ಸ್ಟಾಪ್ ಲಾಸ್ ಇರುವುದಿಲ್ಲ. 2.0 ವೈಡ್ ವರ್ಷ ನಿಮಗೆ ಮತ್ತೊಮ್ಮೆ ಹೇಳ್ತೀನಿ. ಪ್ರೆಸೆಂಟ್ ನಿಮಗೆ ಇವಾಗ ಒಂದು ಅಪ್ ಟ್ರೆಂಡ್ ಅಲ್ಲಿ ಟ್ರೇಡ್ ಬೈ ಆದಾಗ ಮಾರ್ಕೆಟ್ ಹಾಗೆ ಮೂವ್ ಆಗ್ತಾ ಹೋದ್ರೆ ನಿಮಗೆ 25,000 ವರೆಗೂ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಬರ್ಬೋದು. ಅಥವಾ ನಿಮಗೆ ಸಡನ್ಲಿ ರಿವರ್ಸ್ ಆದ್ರೆ 10,000 ಮ್ಯಾಕ್ಸಿಮಮ್ ಮೆಸಲ್ ಆಗುತ್ತೆ. ಬಟ್ ಇವೆರಡೂ ಆಗದೆ ಇರುವಾಗ ಅಪ್ ಟ್ರೆಂಡ್ ಅಲ್ಲಿ ಟ್ರೇಡ್ ಬಂದು ತಗೊಂಡು ನೆಕ್ಸ್ಟ್ ನಿಮಗೆ ಡೌನ್ ಟ್ರೆಂಡ್ ಸಿಗ್ನಲ್ ಬರಬೇಕು. ಅಲ್ಲಿವರೆಗೂ ವೇಟ್ ಮಾಡ್ಕೊಂಡು ಅದು ಪ್ಲಸ್ ಅಥವಾ ಮೈನಸ್ ಏನ್ ಪ್ರಾಫಿಟ್ ಪ್ಲಸ್ ಇದೀನೋ ಅಥವಾ ಮೈನಸ್ ಇದೀನೋ ಅದನ್ನ ಇದು ಮಾಡ್ಕೊಂಡ್ಬಿಟ್ಟೆ ನೆಕ್ಸ್ಟ್ ನಿಮಗೆ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ತಗೊಳ್ತಾರೆ. ಅಂದ್ರೆ ದಟ್ ಮೀನ್ಸ್ ವೈಸ್ ವರ್ಸಸ್ ಸ್ಟ್ರಾಟಜಿ ಇದೆ. ಈ ಒಂದು 2.0ಗೆ 1.0ಗೆ ವ್ಯತ್ಯಾಸ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿರ್ತೀವಿ ಸ್ನೇಹಿತರೆ. ಅಥವಾ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬಹುದು. ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ತಾವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಈ ಒಂದು ಸ್ಟ್ರಾಟಜಿನ ತಾವು ಕೂಡ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನೋಡ್ಬೋದು. ಟ್ರೇಡೆಡ್ ಇನ್ಸ್ಟ್ರೂಮೆಂಟ್ ಸ್ನೇಹಿತರೆ ಸೇಮ್ ನಿಮಗೆ ATM ರೌಂಡ್ ಫಿಗರ್ ಆಪ್ಷನ್ಸ್ ಬೈ ಮಾಡುತ್ತೆ. ಇದು ಕೂಡ ನಿಮಗೆ ಸೇಮ್ ಪೊಸಿಷನಲ್ ಸ್ಟ್ರಾಟಜಿ ಕ್ಯಾರಿ ಫಾರ್ವರ್ಡ್ ಸ್ಟ್ರಾಟಜಿ ಆನ್ ಎಕ್ಸ್ಪೈರಿ ದ ಸಿಸ್ಟಮ್ ಬೈ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ. ಈ ಒಂದು ಸ್ಟ್ರಾಟಜಿ ಈ ಒಂದು ವೀಕ್ ಅಲ್ಲಿ ನೋಡಿ ಯಾವ ರೀತಿ ಟ್ರೇಡ್ ಆಗಿದೆ ಅಂತ ತಿಳಿಸ್ತಾರೆ ನಿಮಗೆ. ಫಸ್ಟ್ ಟೈಮ್ ಪೀರಿಯಡ್ ನಿಫ್ಟಿ 1.0 ಡೌನ್ ಟ್ರೆಂಡ್ ಟ್ರೇಡ್ ಬಂತು 11th ಮಾರ್ಚ್ಗೆ ನೋಡಿ 11th ಮಾರ್ಚ್ಗೆ ಬೈ ಆದಾಗ ನಿಮಗೆ ನೋಡಿ 4,000 rupees ಟಾರ್ಗೆಟ್ ಇಟ್ ಆಯಿತು. 11th ಮಾರ್ಚ್ಗೆ ನಿಮಗೆ ಟ್ರೇಡ್ ತಗೊಂಡಿದೆ. 12th ಮಾರ್ಚ್ಗೆ ಟ್ರೇಡ್ ಬಂದಿರೋದಿಲ್ಲ. ನೆಕ್ಸ್ಟ್ ನಿಮಗೆ 13th ಮಾರ್ಚ್ಗೂ ಕೂಡ ಈ ಒಂದು ಸ್ಟ್ರಾಟಜಿ ಟ್ರೇಡ್ ಬಂದಿರೋದಿಲ್ಲ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಿಮಗೆ ಟ್ರೇಡ್ ಆಗೋದ್ರಿಂದ ಟ್ರೇಡ್ಸ್ ತುಂಬಾನೇ ಕಡಿಮೆ ಆಗ್ತದೆ ಸ್ನೇಹಿತರೆ. ಇಲ್ಲಿ ನೋಡಿ ನಿಮಗೆ ಇದು ಪೊಸಿಷನಲ್ ಟ್ರೇಡ್ ಸ್ನೇಹಿತರೆ. ಅದು ಕೂಡ ನೋಡಿ 11th ಮಾರ್ಚ್ಗೆ ಟ್ರೇಡ್ ಬಂದಿದೆ. 12th ಮತ್ತು 13ಗೆ ನಿಮಗೆ ಟ್ರೇಡ್ಸ್ ಬಂದಿರೋದಿಲ್ಲ. ಈ ಒಂದು 1.0 ಅಲ್ಲಿ ಸೇಮ್ ಆಸ್ ಇಟ್ ಇಸ್ ಸೆನ್ಸೆಕ್ಸ್ ಅಲ್ಲಿ ನೋಡಿ ಯಾವ ರೀತಿ ಆಗಿದೆ. 12th ಗೆ ಬಂದಿದೆ 11th ಗೆ ಇಲ್ಲ. ಇದು ಕೂಡ ಸೇಮ್ 11th ಗೆ ಡಿಕ್ಲೇರ್ ಮಾಡೋ ಸ್ಟ್ರಾಟಜಿ. ಬಟ್ ನಿಮಗೆ 12th ಗೆ ನೋಡಿ ಇಲ್ಲಿ ಅಪ್ ಟ್ರೆಂಡ್ ಅಲ್ಲಿ ಫಸ್ಟ್ ಒಂದು ಟ್ರೇಡ್ ಬಂತು. 12th ಗೆ ಈ ತರ ಆದಾಗ ಏನಾಯ್ತು ನೋಡಿ ಫಸ್ಟ್ ನಿಮಗೆ 2,593 rupees ಲಾಸ್ ಆಯಿತು. ಅಂದ್ರೆ ನಮಗೆ 1.0 ಸ್ಟ್ರಾಟಜಿ ಏನಿದೆ 2,500 rupees ರಿಸರ್ವ್ ಸ್ಟಾಪ್ ಲಾಸ್ ಇದೆ ಇದರಲ್ಲಿ. 2.0 ಅಲ್ಲಿ ಏನಿದೆ ರಿಸರ್ವ್ ಸ್ಟಾಪ್ ಲಾಸ್ ಇಲ್ಲ, ಅದು ವೈಸ್ ವರ್ಷ ಇದೆ. ಈ ಅಪ್ ಟ್ರೆಂಡ್ ಅಲ್ಲಿ ಇದಾದಾಗ ನೆಕ್ಸ್ಟ್ ನಿಮಗೆ ಹಾಗೇನೆ ಇಲ್ಲಿಗೇನೆ 2,500 ಗೆ ಎಕ್ಸಿಟ್ ಆಗಿ ತಿರ್ಗಾ ನಿಮಗೆ ಡೌನ್ ಟ್ರೆಂಡ್ ಅಲ್ಲೇ ತಗೋಬಹುದು. ಆ ತರ ಆಗಲ್ಲ ಅಂತ ಹೇಳ್ತಾರೆ. ಬಟ್ ರಿಸರ್ವ್ ಸ್ಟಾಪ್ ಲಾಸ್ ಇಲ್ಲ, ಸ್ಟಾಪ್ ಲಾಸ್ ಎಕ್ಸಿಟ್ ಆಗಲ್ಲ. ವೈಸ್ ವರ್ಷ ಕಂಡೀಷನ್ ಪ್ರಕಾರ ನಿಮ್ಗೆ ಎಕ್ಸಿಟ್ ಆಗಿದೆ 2.0 ಅಲ್ಲಿ. ಬಟ್ 1.0 ಅಲ್ಲಿ ನೋಡಿ ಅಪ್ ಟ್ರೆಂಡ್ ಅಲ್ಲಿ ಟ್ರೇಡ್ ಬಂತು 2,593 ಲಾಸ್ ಆಯಿತು. 2 ಗಂಟೆ 9 ನಿಮಿಷಕ್ಕೆ ಎಕ್ಸಿಟ್ ಆಯಿತು. 1 ಗಂಟೆ 45 ನಿಮಿಷಕ್ಕೆ ಎಂಟ್ರಿ ಬಂತು. ನೆಕ್ಸ್ಟ್ ನೋಡಿ ನಿಮಗೆ 2 ಗಂಟೆ 9 ನಿಮಿಷಕ್ಕೆ ಎಕ್ಸಿಟ್ ಆಯಿತು. ಬಟ್ ಡೌನ್ ಟ್ರೆಂಡ್ ಅಲ್ಲಿ ಏನಾಯಿತು 2 ಗಂಟೆ 30 ನಿಮಿಷಕ್ಕೆ ಮತ್ತೆ ಹಾಗೆ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಬಂತು. ಈ ತರ ಏನಾಯಿತು 4,234 rupees ಪ್ರಾಫಿಟ್ ಬುಕ್ ಆಯಿತು. ಅಂದ್ರೆ ಟಾರ್ಗೆಟ್ ಹಿಟ್ ಆಯಿತು. ಇಲ್ಲಿ ನಿಮಗೆ ಅಪ್ ಟ್ರೆಂಡ್ ಅಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಯಿತು, ಡೌನ್ ಟ್ರೆಂಡ್ ಅಲ್ಲಿ ಟಾರ್ಗೆಟ್ ಹಿಟ್ ಆಯಿತು. ಓವರ್ ಆಲ್ ಈ ತರ ಆದಾಗ ಏನಾಯ್ತು ಆ ಲಾಸ್ ರಿಕವರ್ ಮಾಡಿಕೊಂಡು 1,640 ರೂಪಾಯಿ ಪ್ರಾಫಿಟ್ ಬುಕ್ ಮಾಡಿತು. ಬಟ್ 13th ಗೆ ಈ ಒಂದು ಸ್ಟ್ರಾಟಜಿ ಟ್ರೇಡ್ ಬಂದಿರೋದಿಲ್ಲ ಸ್ನೇಹಿತರೆ. ಆಸ್ ಪರ್ ಕಂಡೀಷನ್ ಪ್ರಕಾರ ನಿಮಗೆ 13th ಗೆ ಫ್ರೈಡೆ ನಿಮಗೆ ಟ್ರೇಡ್ಸ್ ಆಧಾರಿತ ಟ್ರೇಡ್ಸ್ ಟ್ರಿಗರ್ ಆಗಿರೋದಿಲ್ಲ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಆಗಿರೋದ್ರಿಂದ ಟ್ರೇಡ್ಸ್ ಆಧಾರಿತ ಟ್ರೇಡ್ಸ್ ಟ್ರಿಗರ್ ಆಗಿರೋದಿಲ್ಲ. ಟ್ರೇಡ್ಸ್ ತುಂಬಾನೇ ಕಡಿಮೆ ಟ್ರೇಡ್ಸ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಫಾಸ್ಟ್ ಟೈಮ್ ಪೀರಿಯಡ್ ಸ್ಟ್ರಾಟಜಿ ಇದೆ. ತಾವು ಕೂಡ ಅದು ಕೂಡ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನೋಡಬಹುದು. ದೇರ್ ಇಸ್ ನೋ ಮಂತ್ಲಿ ಫಿಕ್ಸ್ ಫೀಸ್ ಎಟ್ ಆಲ್ ಪ್ರೈಸ್. ನೋಡಿ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ಆಗಿದೆ ನೋಡಿ. 12th ಮಾರ್ಚ್ಗೆ ನಿಮಗೆ ಫಸ್ಟ್ 12th ಮಾರ್ಚ್ಗೆ ಏನಾಯ್ತು 1:30 ಗೆ ಟ್ರೇಡ್ ತಗೊಂಡು 2:30 ಗೆ ಎಕ್ಸಿಟ್ ಆಗಿದೆ. ಅಪ್ರಾಕ್ಸಿಮೇಟ್ ನಿಮಗೆ 1 ಅವರ್ ಟ್ರೇಡ್ ಆಯಿತು ಅಪ್ ಟ್ರೆಂಡ್ ಅಲ್ಲೇ. ಈ ತರ ಆದಾಗ 1,784 ರೂಪಾಯಿ ಲಾಸ್ ಆಯಿತು. ನಾನು ನಿಮ್ಗೆ ಹಿಂದೆ ಹೇಳಿದೆ ಇಲ್ಲಿ 1,000 ರೂಪಾಯಿ ಅಥವಾ 2,500 ಮಿನಿಮಮ್ ನಿಮಗೆ ಸ್ಟಾಪ್ ಲಾಸ್ ಇರುವುದಿಲ್ಲ. ವೈಸ್ ವರ್ಷ ಆಗಿ ಟ್ರೇಡ್ ಆಗಿದೆ. ಇಲ್ಲಿ ನೋಡ್ಬೋದು ಎಂಟ್ರಿ ಟೈಮಿಂಗ್ 2:30 ಗೆ ಎಕ್ಸಿಟ್ ಆಯಿತು. 1:30 ಗೆ ಟ್ರೇಡ್ ಬಂದು 2:30 ಗೆ ಎಕ್ಸಿಟ್ ಆಯಿತು. ಹಾಗೆ ನಿಮಗೆ ನೋಡಿ 2:30 ಗೆ ಎಕ್ಸಾಕ್ಟ್ ಟ್ರೇಡ್ ತಗೊಂಡಿದೆ. ಅಂದ್ರೆ ನಿಮಗೆ ಅಪ್ ಟ್ರೆಂಡ್ ಟ್ರೇಡ್ ಎಕ್ಸಿಟ್ ಆಯಿತು. ಸಡನ್ಲಿ ನಿಮಗೆ ಡೌನ್ ಟ್ರೆಂಡ್ ಟ್ರೇಡ್ ತಗೊಂಡ್ಬಿಡ್ತು. ಸಡನ್ಲಿ ನೋಡಿ ಇಲ್ಲಿ 2.0 ಗೆ 1.0 ಗೆ ನಿಮಗೆ ವ್ಯತ್ಯಾಸನ ತಿಳಿಸ್ತಾ ಇದ್ದೀನಿ. ಡಿಫರೆನ್ಸಿಯೇಷನ್ 1:30 ಗೆ ಟ್ರೇಡ್ ಬಂದಿದೆ ಅಪ್ ಟ್ರೆಂಡ್ ಅಲ್ಲಿ. 2:32 seconds ಗೆ ನಿಮಗೆ ಎಕ್ಸಿಟ್ ಆಗಿದೆ ಅಪ್ ಟ್ರೆಂಡ್.
ಡೌನ್ ಟ್ರೆಂಡ್ ಜಾಗದಲ್ಲಿ 2 ಗಂಟೆ 30 ನಿಮಿಷ 3 ಸೆಕೆಂಡ್ಗೆ, ಅಲ್ಲಿ 2 ಸೆಕೆಂಡ್ಗೆ ಎಕ್ಸಿಟ್ ಆಗಿ 3 ಸೆಕೆಂಡ್ಗೆ ರಿವರ್ಸ್ ನಿಮಗೆ ಡೌನ್ ಟ್ರೆಂಡ್ ಅಲ್ಲಿ ಟ್ರೇಡ್ ಕ್ಯಾಪ್ಚರ್ ಆಯಿತು. ಕ್ಯಾಪ್ಚರ್ ಆಗಿ ಏನಾಯ್ತು ನೋಡಿ, 12 ಮಾರ್ಚ್ಗೆ ಮಧ್ಯಾಹ್ನ ಎಂಟ್ರಿ ಆಗಿದೆ 2 ಗಂಟೆ 30 ನಿಮಿಷಕ್ಕೆ. 13 ಮಾರ್ಚ್ಗೆ ನಿಮಗೆ ಮಧ್ಯಾಹ್ನ 1 ಗಂಟೆ 52 ನಿಮಿಷಕ್ಕೆ ಯೂನಿವರ್ಸಲ್ ಎಕ್ಸಿಟ್ ಆಗಿದೆ. ಯೂನಿವರ್ಸಲ್ ಎಕ್ಸಿಟ್ ಏನಕ್ಕೆ ಆಗಿದೆ ಅಂದ್ರೆ ಇದರಲ್ಲಿ ಮ್ಯಾಕ್ಸಿಮಮ್ ಟಾರ್ಗೆಟ್ ನಾವು 25,000 ಸೆಟ್ ಮಾಡಿದ್ವಿ. ಇಲ್ಲಿ ನೋಡಿ 27,050 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಯಿತು. ಇಲ್ಲಿ 25,270 ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನು ಬುಕ್ ಮಾಡಿತು, ಅಂದ್ರೆ ಟಾರ್ಗೆಟ್ ಏಟ್ ಆಯಿತು. ನಿಮಗೆ ಹಿಂದೆ ಹೇಳಿರುವಾಗೆ 2.0 ವೈಸ್ ವರ್ಸ್ ಆಗಿ ಟ್ರೇಡ್ ಆಗಿದೆ ನೋಡಿ. ಮತ್ತೊಮ್ಮೆ ತಿಳಿಸ್ತೀನಿ ನಿಮಗೆ. ಫಸ್ಟ್ ಅಪ್ ಟ್ರೆಂಡ್ ಅಲ್ಲಿ ಟ್ರೇಡ್ ಬಂದು 130 ಬಂದು 230 ಎಕ್ಸಿಟ್ ಆಯ್ತು. ಎಕ್ಸಾಕ್ಟ್ ನಿಮಗೆ 230 ಡೌನ್ ಟ್ರೆಂಡ್ ಟ್ರೇಡ್ ಕ್ಯಾಪ್ಚರ್ ಮಾಡಿತು 12th ಮಾರ್ಚ್ಗೆ. ಅದು 13 ಮಾರ್ಚ್ ವರೆಗೆ ಏನಾಯ್ತು, ಕ್ಯಾರಿ ಫಾರ್ವರ್ಡ್ ಆಯಿತು. ಅಂದ್ರೆ ಪೊಸಿಷನಲ್ ಸ್ಟ್ರಾಟಜಿ, ನಾಟ್ ಆನ್ ಇಂಟ್ರಾಡೇ ಸ್ಟ್ರಾಟಜಿ ಸ್ನೇಹಿತರೆ. ಈ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸ್ಟ್ರಾಟಜಿಗಳು ನಿಮಗೆ ಇಂಟ್ರಾಡೇ ಸ್ಟ್ರಾಟಜಿ ಎಲ್ಲ ಸ್ನೇಹಿತರೆ ಕ್ಯಾರಿ ಫಾರ್ವರ್ಡ್ ಸ್ಟ್ರಾಟಜಿ, ಪೊಸಿಷನಲ್ ಸ್ಟ್ರಾಟಜಿಗಳು ನೋಡಿ. 230 ನಿಮಗೆ ಎಕ್ಸಾಕ್ಟ್ ಟ್ರೇಡ್ ಬಂದು 13ನೇ ತಾರೀಕು ನಿಮಗೆ 13th ಮಾರ್ಚ್ ನೋಡಿ 1 ಗಂಟೆ 52 ನಿಮಿಷಕ್ಕೆ ಯೂನಿವರ್ಸಲ್ ಎಕ್ಸಿಟ್ ಆಗಿದೆ. ಅಂದ್ರೆ ಟಾರ್ಗೆಟ್ ಇಟ್ ಆಗಿದೆ 27,000 ನಿಮಗೆ ಪ್ರಾಫಿಟ್ ಬುಕ್ ಮಾಡಿತು. ಅಂದ್ರೆ 25,000 ನಿಮಗೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಸೆಟ್ ಮಾಡಿದೆ. ಸಡನ್ಲಿ ನಿಮಗೆ 230 ಟ್ರೇಡ್ ತಗೊಂಡು ನಿಮಗೆ ಏನಾದ್ರು ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ 230 ಟ್ರೇಡ್ ತಗೊಂಡ್ರೆ 12th ಮಾರ್ಚ್ಗೆ ಡೌನ್ ಟ್ರೆಂಡ್ ಅಂತ ಬಂತು ಮಾರ್ಕೆಟ್ಗೆ. ನಮ್ಮ ಡೌನ್ ಟ್ರೆಂಡ್ ಅಲ್ಲಿ ಬಂತು, ನಿಮ್ಗೆ ಏನಾಯ್ತು 25,000 ಬುಕ್ ಆಯ್ತು. ಬಟ್ ನಿಮಗೆ ಅಪ್ ಟ್ರೆಂಡ್ ಅಲ್ಲೇ ಗ್ಯಾಪ್ ಅಪ್ ಆಗಿಬಿಟ್ಟಿದ್ರೆ ಮಾರ್ಕೆಟ್ 10,000 ಸ್ಟಾಪ್ ಲಾಸ್ ಇಟ್ಟಾಗ್ತದೆ. ಫಿಕ್ಸ್ಡ್ ಸ್ಟಾಪ್ ಲಾಸ್ ಇದೆ, ಇದರಲ್ಲಿ ಕೂಡ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇದೆ. ದೇರ್ ಇಸ್ ನೋ ಸ್ಟಾಪ್ ಲಾಸ್ ಅಂತ ಹೇಳಿಲ್ಲ, ಸ್ಟಾಪ್ ಲಾಸ್ ಇದೆ. ಇದರಲ್ಲಿ ಕೂಡ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇದೆ. ನಿಮಗೆ 10,000 ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇದೆ. ಆ ಗ್ಯಾಪ್ ಅಪ್ ಡೌನ್ ಆಗೋದ್ರಿಂದಾನೆ ಮ್ಯಾಕ್ಸಿಮಮ್ ನಿಮಗೆ 10,000 ರೂಪೀಸ್ ಸ್ಟಾಪ್ ಲಾಸ್ ಇರುತ್ತೆ. ವೈಸ್ ವರ್ಸ್ ಅಂದ್ರೆ ನಿಮಗೆ ಅನ್ಲಿಮಿಟೆಡ್ ಸ್ಟಾಪ್ ಲಾಸ್, ಅನ್ಲಿಮಿಟೆಡ್ ಟಾರ್ಗೆಟ್ ಅಂತಲ್ಲ. 10,000 ರೂಪೀಸ್ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇದೆ ಮತ್ತು 25,000 ಮ್ಯಾಕ್ಸಿಮಮ್ ಟಾರ್ಗೆಟ್ ಇದೆ ಸ್ನೇಹಿತರೆ. ಇದು ನಾನು ಟ್ರೇಡ್ ಪ್ಲಾನ್ ಲೈವ್ ಕೊಡಿಸ್ಬೇಕಂತ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ ನಿಮಗೆ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ನೇಹಿತರೆ. ಆನ್ ಎಕ್ಸ್ಪೈರಿ ಡೇ ದ ಸ್ಟ್ರಾಟಜಿ ಬೈ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಬೈ ಆಗುತ್ತೆ ಸ್ನೇಹಿತರೆ. ಆಕ್ಚುಲಿ ಬಂದ್ಬಿಟ್ಟು ನೋಡಿ, ಇದು ನಿಮಗೆ ಸೆನ್ಸೆಕ್ಸ್ ಅಲ್ಲಿ ತೋರಿಸ್ತೀನಿ ಅನ್ಸುತ್ತೆ ನನಗೆ. 13 ಆಕ್ಚುಲಿ 12th ಎಕ್ಸ್ಪೈರಿ ಇತ್ತು. ಸೆನ್ಸೆಕ್ಸ್ ಅಲ್ಲಿ 12th ಎಕ್ಸ್ಪೈರಿ ಇತ್ತು. 13 ಫ್ರೈಡೆ, 12ಗೆ ನಿಮಗೆ ಥರ್ಸ್ಡೇ ನೋಡಿ. 12ಗೆ ನೋಡಿ ನೆಕ್ಸ್ಟ್ ವೀಕ್ ಎಕ್ಸ್ಪೈರಿ ಬೈ ಆಗಿದೆ ಸೆನ್ಸೆಕ್ಸ್ ಅಲ್ಲಿ. ಫಸ್ಟ್ ಅಪ್ ಟ್ರೆಂಡ್ ತಗೊಂಡು ನೆಕ್ಸ್ಟ್ ನಿಮಗೆ ಡೌನ್ ಟ್ರೆಂಡ್ ನೋಡಿ 2 ಗಂಟೆ 30 ಇಮಿಡಿಯೇಟ್ ಬಂದಿಲ್ಲ ಟ್ರೇಡ್ ಬಂದು ನಿಮಗೆ ನೆಕ್ಸ್ಟ್ 4,000 ರೂಪೀಸ್ ಇಲ್ಲಿ ಟಾರ್ಗೆಟ್ ಇಟ್ಟಾಯ್ತು. ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಾಯ್ತು, ಇಲ್ಲಿ ಟಾರ್ಗೆಟ್ ಇಟ್ಟಾಯ್ತು. ಟ್ರೇಡ್ ಕ್ಲೋಸ್ 1,640 ರೂಪಾಯಿ ಪ್ರಾಫಿಟ್ ಆಯ್ತು. ಬಟ್ ಫ್ರೈಡೆ ಇದರಲ್ಲಿ ಟ್ರೇಡ್ ಬಂದಿರೋದಿಲ್ಲ ನೋಡಿ. ಇಲ್ಲಿ ಕೂಡ ಸೇಮ್ ನಿಮಗೆ ಫ್ರೈಡೆ ಎಕ್ಸಿಟ್ ಆಗಿದೆ. ನಿಮಗೆ 12th ಎಂಟ್ರಿ ಬಂದು 13th ಎಕ್ಸಿಟ್ ಆಗಿದೆ. ಬಟ್ 13th ಅಗೇನ್ ಟ್ರೇಡ್ ಬಂದಿಲ್ಲ. ನೆಕ್ಸ್ಟ್ ಮಂಡೇನೇ ವೇಟ್ ಮಾಡೋದು. ಇದು 15 ಮಿನಿಟ್ಸ್ ಟೈಮ್ ಫ್ರೇಮ್ ಬೇಸ್ ಮೇಲೆ ಸ್ಟ್ರಾಟಜಿ ಟ್ರೇಡ್ ಆಗುತ್ತೆ. 15 ಮಿನಿಟ್ಸ್ ಟೈಮ್ ಫ್ರೇಮ್ ಬೇಸ್ ಮೇಲೆ ನಿಫ್ಟಿ 50 ಸ್ಪಾಟ್ ಚಾರ್ಟ್ ಅಲ್ಲಿ ನಿಮಗೆ ನಿಫ್ಟಿ 50 ಸ್ಪಾಟ್ ಚಾರ್ಟ್ ಅಲ್ಲಿ 15 ಮಿನಿಟ್ ಟೈಮ್ ಫ್ರೇಮ್ ಬೇಸ್ ಮೇಲೆ ನಿಮಗೆ ಟ್ರೇಡ್ ಆಗುತ್ತೆ. ಈ ಒಂದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸ್ಟ್ರಾಟಜಿಗಳನ್ನು ತಾವು ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ನೋಡಬಹುದು ಸ್ನೇಹಿತರೆ. ದೇರ್ ಇಸ್ ನೋ ಮಂತ್ಲಿ ಫೀಸ್, ಫಿಕ್ಸ್ಡ್ ಪ್ರೈಸಸ್ ಏನಿರೋದಿಲ್ಲ. ನಿಮಗೆ ಫ್ರೀ ಆಗಿ ವಾಚ್ ಮಾಡಿ ನೋಡಬಹುದು. ಅದು ಕೂಡ ಸಂಪೂರ್ಣವಾಗಿ ಉಚಿತವಿರುತ್ತೆ. ದೇರ್ ಇಸ್ ನೋ ಮಂತ್ಲಿ ಫಿಕ್ಸ್ಡ್ ಫೀಸ್ ಅಟ್ ಆಲ್ ಫ್ರೆಂಡ್ಸ್. ಬಿಫೋರ್ ಡಿಪ್ಲಾಯಿಂಗ್ ಅವರ್ ಸ್ಟ್ರಾಟಜಿ ಪ್ಲೀಸ್ ರೀಡ್ ದಿಸ್ ಡಿಸ್ಕ್ಲೇಮರ್ ಕೇರ್ಫುಲಿ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ಸ್ ಅ ಲಾಟ್ ಫ್ರೆಂಡ್ಸ್.